ಬಿಗ್ ಬಾಸ್ ಇಂದ ಆಚೆ ಬಂದ ನಂತರ ಲೈಫ್ ಹೇಗೆ ಬದಲಾಗಿದೆ? ಬಿಗ್ ಬಾಸ್ಗೆ ಹೋಗಕ್ಕೆ ಮುಂಚೆ ಕಂಡು ಬಟ್ ಈ ಲೆವೆಲ್ಗೆ ಯಾರು ಕಂಡು ಹಿಡಿತಾರಿಲ್ಲ ನಾನು. ಇವಾಗ ಮಾಸ್ಕ್ ಹಾಕೊಂಡೋದ್ರು ಕಂಡು ಹಿಡಿತಾರೆ, ಎಲ್ಲಾದರೂ ಹೋದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು ಕಂಡು ಹಿಡಿತಾರೆ. ಆಮೇಲೆ ಚಾನ್ಸಸ್ ತುಂಬ ಬರ್ತಿದೆ, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬೇರೆ ರಿಯಾಲಿಟಿ ಶೋಸ್ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಫೋನ್ ಬರ್ತಿದೆ. ಸೊ ಖುಷಿ ಆಗುತ್ತೆ. ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಒಂದು ಒಳ್ಳೆ ಆಪರ್ಚುನಿಟಿನ ಹಿಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಸಲ ಬಿಗ್ ಬಾಸ್ ನೋಡಿದಷ್ಟು ಜನ ಬೇರೆ ಯಾವ ಬಿಗ್ ಬಾಸ್ ನೋಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಟಾಪ್ ಅವ್ರು ಹೇಳಿದ್ರು 37 crore ಪ್ಲಸ್ ವೋಟ್ಸ್ ಬಂದಿದೆ ಅಂತ. ಸೊ ನಿಮಗೂ ಅದರಲ್ಲಿ ಕ್ರೋರಲ್ಲಿ ವೋಟ್ ಬಂದಿರತ್ತೆ. ಈ ಹಿಂದೆ ಸೀಸನ್ ಅಲ್ಲಿ ಯಾರಿಗೂ ಅಷ್ಟು ವೋಟ್ಸ್ ಬಂದಿಲ್ಲ. ಸೊ ಇಷ್ಟೆಲ್ಲ ವೋಟ್ಸ್ ಕೊಟ್ಟು ಜನರು ಇಷ್ಟು ಪ್ರೀತಿ ತೋರಿಸಿದ್ರೆ ಜನರಿಗೆ ಏನ್ ಹೇಳ್ತೀರಾ? ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅದಕ್ಕೋಸ್ಕರನೇ ನಾವು ಕೆಲಸ ಮಾಡೋದು. ಹಾಗಾಗಿ ಅವ್ರಿಷ್ಟು ಪ್ರೀತಿ ತೋರಿಸಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಈ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇನ್ನು ಮುಂದಕ್ಕೂ ನಾವೇನೇ ಮಾಡಿದ್ರು ಇನ್ನು ಮುಂದಕ್ಕೂ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ. ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಾಗ? ಜಾಸ್ತಿ ಏನು ಮಾಡಿಲ್ಲ ಮೇಡಮ್, ಇರೋದನ್ನೇ ಎತ್ಕೊಂಡು ಹೋಗಿದ್ದೆ ಅಷ್ಟೇ. ಒಂದಷ್ಟು ಫ್ರೆಂಡ್ ಹತ್ರ, ನಮ್ಮ ಫ್ರೆಂಡ್ದೇ ಒಂದು ಬಟ್ಟೆ ಅಂಗಡಿ ಇತ್ತು, ಅಲ್ಲಿಂದ ಒಂದು ಸ್ವಲ್ಪ ಮಾತಾಡಿದ್ದೆ, ಅವನೇ ಕಳಿಸ್ಕೊಡ್ತಾ ಇದ್ದ. ಏನು ಖರ್ಚು ಮಾಡಿಲ್ಲ ಜಾಸ್ತಿ. ಅವ್ನು ನನ್ನ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಕಳಿಸ್ಕೊಡ್ತಿದ್ದ.